ಗುತ್ತಿಗೆದಾರರ ಸಮಸ್ಯೆ ಕುರಿತು ಸಚಿವರಿಗೆ ಬರೆದಿರತಕ್ಕಂತಹ ಪತ್ರದ ವಿಚಾರವಾಗಿ ಇದೀಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಗುತ್ತಿಗೆದಾರರ ಸಮಸ್ಯೆಯ ಕುರಿತು ಸಚಿವರಿಗೆ ಪತ್ರವನ್ನ ಬರೆದಿತ್ತು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿ ಬಿಲ್ ಬರಬೇಕಿದೆ, ಅದಕ್ಕಾಗಿ ಪತ್ರವನ್ನ ಬರೆಯಲಾಗಿದೆ. ಅಧಿಕಾರಿಗಳು ಸಚಿವರು ಹೇಳಿದ್ರೆ ಬಿಲ್ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಒಟ್ಟು 32,000 ಕೋಟಿ ಬಿಲ್ ಬಾಕಿ ಇದೆ ಅಂತ ಹೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ ಶೇಗಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥ ಶೇಗಜಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸಂಘದ ಸಭೆಯಲ್ಲಿ ಸಚಿವರಿಗೆ ಪತ್ರ ಬರೆಯುವ ಕುರಿತು ತೀರ್ಮಾನ ಮಾಡಲಾಗಿದ್ದು, ಕಾಮಗಾರಿ ನಡೆಯುವ ಕುರಿತು ಬಿಲ್ ಬರಬೇಕಿದೆ, ಅದಕ್ಕಾಗಿ ಅಧಿಕಾರಿಗಳಿಗೂ ಪತ್ರವನ್ನ ಬರೆಯಬೇಕಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಎಲ್ಲೆಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಬಿಲ್ ಬರೋವ, ಈಗ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಯಾವಲ್ಲ ಆ ಡಿಪಾರ್ಟ್ಮೆಂಟ್ ಕೋಸಂಬಂದಿ ಲೆಟರ್ ಬರ್ರಿ ಅಂದ್ರೆ ಏನಾದ್ರು ಲೆಟ್ರ್ ಬರ್ರಿ ಮತ್ತು ತಕ್ಷಣ ಅವ್ರು ನಮ್ಮ ರೈಟಿಂದ ಕೊಟ್ಟರೆ ಅವ್ರ ಕೈಲಿ ಏನು ಅನ್ಯಾಯ ಆಗ್ಯದ ಅಂಬೋದು. ಅವ್ರಿಗೆ ಪೇಮೆಂಟ್ ಕೇಳೋಕೆ ಹೋದ್ರೆ ಆಫೀಸರ್ ಹೇಳ್ತಾರದ ಇಲ್ಲ, ಎಲ್ಲ ಮಿನಿಸ್ಟರ್ ಕೊಟ್ಟ ಸೀನಿಯರ್ಟಿ ಮೇಲೆ ನಾವೇನು ಹೇಳಿದ್ದೀವಿ, ಎಲ್ಲ ಮಿನಿಸ್ಟರ್ಗಳಿಗೆ ಮತ್ತು ಆಫೀಸರ್ಗಳಿಗೆ ಸೀನಿಯರ್ಟಿ ಮೇಲೆ ಪೇಮೆಂಟ್ ಕೊಟ್ಟರೆ ಲೆಟ್ರ್ ಬರೆದಿದ್ದೆವು. ಚೀಫ್ ಇಂಜಿನಿಯರ್ಗಳಿಗೆ ಮತ್ತು ಮಿನಿಸ್ಟ್ರಿಗೆ ಬರೆದಿದ್ದೆವು ಸೀನಿಯರ್ಟಿ ಮೇಲೆ ಕೊಟ್ರಿ ಅಂತೇಳಿ. ಅವ್ರು ಅದಕ್ಕೇನು ಹೇಳ್ತಾರೆ, ಇಲ್ಲ ಸೀನಿಯರ್ಟಿ ಇಲ್ಲ, ಏನೂ ಇಲ್ಲ, ಏನು ಮಿನಿಸ್ಟ್ರಿಗೆ ಹೇಳಬೇಕು, ಮಿನಿಸ್ಟರ್ ಲಿಸ್ಟ್ ಬರ್ತದೆ, ಆ ಲಿಸ್ಟಿನ ಪ್ರಕಾರ ಕೊಡೋರು ನಾವು. ಹಾಂ ಸರಿ, ಯಾರಿಗೆ ಜಡ ಬಂದ ಆಪತ್ತು ಬಂದದ ಅವರಿಗೆಲ್ಲ ದವಾಖಾನೆ ಸೇರಿಸ್ತದ, ಇದು ಮಾಡೋದ, ಪಾಪ ಲಗ್ನದ, ಅದು ಏನೇ ಆಗಿರಲಿಕ್ಕ ಲಗ್ನ ಇರಲಿ ಮೂರ್ತಿರಲಿ ಅದೆಲ್ಲ ಮಿನಿಸ್ಟ್ರಕ್ಕಿಲ್ಲೇ ನೀವು ಮಿನಿಟ್ ಹಾಕೊಂಬರ್ಬೇಕು. ನಮ್ಮ ಕೈಗೆ ಏನೇನೂ ಇಲ್ಲ, ಒಟ್ಟೆ ಲಿಸ್ಟ್ ಮ್ಯಾಲಿಂದೇ ಬರ್ತದೆ, ಆ ಲಿಸ್ಟಿನ ಪ್ರಕಾರ ಕೊಡೋರು ನಾವು ಅಂಥೇಳಿ ಕಾಂಟ್ರಾಕ್ಟ್ರಿಗೆ ಪಾಪ ಭಾಳ ಹರೇಸ್ಮೆಂಟ್ ಮಾಡ್ಲಕತ್ತಾರೆ. ಅವು ಏನು ಮಾಡೋಕೆ ಪಾಪ ಏನದ ಏನ್ರಿ, ಅದು ಇಲ್ಲಾಂದ್ರೆ 1 ಕೋಟಿ ಬಿಲ್ ತನ್ನ ಏನೋ 10 ತಗೋ 5 ತಗೋ ಇತ್ತು, ಅವನು GST ಮತ್ತು ಓಡಾಡೋಕ್ಕೆ ಅದಕ್ಕೆ ಹೊರಾಗ್ಲತ್ತದ, ಮತ್ತು ತಂದು ಸಾಲ ಕೊಡಬೇಕು ಇವಾಗ, ತೊಗೋಬೇಕು ಇವಾಗ, ಅದಕ್ಕೆ ಪರೇಷನ್ ಆಗಿ ನಮ್ಮ ಲೆಟ್ರ್ ಲೆಕ್ಕ ಬರ್ತಾರೆ. ಅವ್ರ ಲೆಟರ್ಗೆ ನಾವು ಕನ್ಸಿಡರ್ ಮಾಡ್ತೀವಿ. ಈ ಥರ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಅಸೋಸಿಯೇಷನ್, ನಾವು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ದವ್ರು ನಿಮ್ಮ ಲೆಟ್ರ್ ಬರ್ಲಿಕ್ಕತ್ತಿದ್ದೆವು. ಮತ್ತು ಸ್ಟೇಟ್ ಅಸೋಸಿಯೇಷನ್ದವ್ರು ನಾವು ಏನರೇ ಆ್ಯಕ್ಷನ್ ತೋರಿ ನಿಮ್ಮ ಸಂಘಟ ನಾವು ಇರ್ತೇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.